ನಮಸ್ಕಾರ ರೀ ಎಲ್ಲನದತ್ತರಿಗೆ ಈ ವಿಡಿಯೋದೊಳಗೆ ಜೀವಾಮೃತ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ, ಆದ್ರೂ ನಾ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೆಂಗಂತ ಹೇಳ್ತೇನೆ ಬರ್ರಿ. ಮೊದಲಿಗೆ 10 kg ದೇಸಿ ಆಕಳ ಹೆಂಡಿಯನ್ನು ತಗೊಂಡು ಅದನ್ನು ಸಣ್ಣಗೆ ಈ ಥರ ಎಲ್ಲ ಕಲಸ್ರಿ, ಗಂಟಿಲ್ದಂಗೆ ಕಲಿಸಿ ಅದ್ರೊಳಗೆ ಹಾಕ್ರಿ. ನೆಕ್ಸ್ಟ್ 10 ಲೀಟರ್ ದೇಶಿ ಆಕಳ ಗೋಮೂತ್ರ ತಗೊಂಡು ಅದನ್ನ ಇದ್ರೊಳಗೆ ಹಾಕ್ರಿ. 2 kg ಆರ್ಗ್ಯಾನಿಕ್ ಬೆಲ್ಲ ತಗೊಂಡು ಅದನ್ನ ಈ ತರ ಜಜ್ಜಿದ ನಂತರ ಅದನ್ನು ಆ ಬೆರಳದೊಳಗೆ ಹಾಕೊಳ್ರಿ. ಈ ತರ ಅದನ್ನ ನೀರೊಳಗೆ ಕಿವುಚಿ ಎಲ್ಲ ಕುಡುವಂಗ ಹಾಕೊಳ್ರಿ. ನೆಕ್ಸ್ಟ್ 2 kg ಕಡಲೆ ಹಿಟ್ಟು ತಗೊಂಡು ಅದನ್ನ ಒಂದು ಬಕೆಟ್ ಒಳಗೆ ಕಲಸ್ಕೊಳ್ರಿ. ಈ ತರ ಗಂಟಿಲ್ದಂಗೆ ಕಲಸ್ಕೊಂಡು ಅದನ್ನು ಕೂಡ ಈ ಬೆರಳದೊಳಗೆ ಹಾಕೊಳ್ರಿ. ಈ ರೀತಿ ಬೆರಳದೊಳಗೆ ಅದನ್ನ ಹಾಕೊಂಡ ನಂತರ ನೆಕ್ಸ್ಟ್ ಒಡ್ಡಿನ ಮಣ್ಣು ತಗೊಂಡು ಹಾಕ್ರಿ, ಅಥವಾ ನಿಮ್ಮ ಹೊಲದಾನ ಮಣ್ಣು ಆದ್ರೂ ನಡಿತೈತಿ. ನಿಮ್ಮ ಹೊಲದಾನ ಮಣ್ಣು ತಗೊಂಡು ಹಾಕ್ರಿ. ಅದ್ರೊಳಗೆ ಹಾಕಿದ ನಂತರ ದಿನಕ್ಕೆ 2 ಟೈಮ್ ತಿರುವಾಡ್ರಿ. ಬೆಳಿಗ್ಗೆ ಒಂದು ಟೈಮ್, ಸಂಜೆ ಒಂದು ಟೈಮ್ ತಿರುವಾಡ್ರಿ. ಅದನ್ನ ಒಂದೇ ರೊಟೇಷನ್ ಒಳಗೆ ತರಬೇಕು. ಎಡದಿಂದ ಬಲಗಡೆ ತಿರುಗಿಸ್ರಿ. ನೆರಳಿನಲ್ಲಿ 7 ದಿವಸ ಇಡ್ರಿ, ರೆಡಿ ಆಗತ್ತ. 12 ದಿವಸದೊಳಗಾಗಿ ಅದನ್ನ ಬಳಸ್ಕೊಳ್ರಿ. ಇದನ್ನ ಸೋಸ್ಕೊಂಡು ಡ್ರಿಪ್ ಮೂಲಕ ಅಥವಾ ಹೂನೀರ್ ಮೂಲಕ ಕುಡ್ದಾದ್ರೆ ಎಕರೆಕ್ಕೆ 1 ಬ್ಯಾರಲ್ ಕೊಡ್ರಿ. ಸ್ಪ್ರೇ ಮಾಡೋದಾದ್ರೆ ಪಂಪಿಗೆ 1 ಲೀಟರ್ ಹಾಕಿ ಸ್ಪ್ರೇ ಮಾಡ್ರಿ. ಇದೇ ರೀತಿ ಕೃಷಿ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಧನ್ಯವಾದಗಳು. ಜೈ ಶ್ರೀರಾಮ್.